ನಾವು OBC ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಈ RSS ಪ್ರಚಾರಕ ಮೋದಿಯವರು. ಇವೆಲ್ಲ ಯಾಕೆ ಈ ಸಂದರ್ಭದಲ್ಲಿ ಮತ್ತೆ ರೆಫರ್ ಮಾಡಿ ಹೇಳಬೇಕಾಗ್ಯದಪ್ಪ ಅಂದ್ರೆ, ಇವತ್ತು ಭಾಳ ದೊಡ್ಡ ಒಂದು ಸಮಸ್ಯೆ ಈ ಕಾಂಗ್ರೆಸ್ಸಿಗೆ ಬಂದು ನಿಂತು ಬಿಟ್ಟದೆ ಇವತ್ತು. ಅದರಲ್ಲೂ ಪ್ರಬಲ ನಾಯಕ ಸಿದ್ದರಾಮಯ್ಯವರು, ಜನರ ಜೊತೆಗೆ ಹೆಚ್ಚಿಗೆ ಸಂಪರ್ಕ ಇರುವಂಥವ್ರು, ಅದೇ ಕಾಲ DKC ಅವರು ಬಹುಕಾಲದಿಂದ ಕಾಂಗ್ರೆಸ್ ಜೊತೆಗೆ ಸಣ್ಣ ಮಣ್ಣಾದಂಥವರು, ಕಾಂಗ್ರೆಸ್ಸಿಗೆ ಜೀವ ಹೋಗುವ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಂತಂಥವರು. ಅಂಥ ಒಬ್ಬ ಇವತ್ತು DKC, ಅದೇ ಕಾಲಕ್ಕಿಂತ ಒಬ್ಬ ಜನಪರ ಇದ್ದಂತಹ ವ್ಯಕ್ತಿ ಸಿದ್ದರಾಮಯ್ಯ ಇವತ್ತು ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. 2.5 ವರ್ಷ 5 ವರ್ಷ ದೊಡ್ಡ ಪೀರಿಯಡ್ ಅಲ್ಲ. ಈ ಮುಂದಿನ 2.5 ವರ್ಷದಲ್ಲಿ ಯಾರು CM ಆದರೆ ಏನು, ಆದರೆ ಇವತ್ತಿನ ಎಲ್ಲ ಕೆಲಸಗಳ ಒಂದು ಏನಪ್ಪ ಪ್ರತಿಫಲ ಇಬ್ಬರಿಗೂ ಸಿಗುವಂಥವದ. ಈ 140 ಜನ ಶಾಸಕರಿಗೂ ಎಲ್ಲರೂ ಸಿಗುವಂಥದ್ದು, ಎಲ್ಲರೂ ಸಮವಾಗಿರುವಂಥದ್ದು. ಇಂಥ ಸಂದರ್ಭವನ್ನು ಕೈಬಿಟ್ಟು ಎದ್ದ ತಕ್ಷಣ ಒಬ್ಬರು ದಿಲ್ಲಿಗೆ ಹೋಗೋದು, ಮತ್ತೊಬ್ಬ ಫಾಲೋವರ್ ಹಿಂದಿಗೆ ಹೊರಗಿನ ದಿಲ್ಲಿಗೆ ಹೋಗೋದು, ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು, ಇಲ್ಲಿ ಬಂದು ಮತ್ತೊಂದು ಸ್ಟೇಟ್ಮೆಂಟ್ ಕೊಡೋದು, ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಆಗುವ ಹಾನಿ ಸಾಕಷ್ಟಲ್ಲ. ಇದನ್ನು ಉಪಯೋಗ ಮಾಡ್ಕೊಂಡು ಅನೇಕ ಕಾಂಗ್ರೆಸ್ ವಿರೋಧಿ ಶಕ್ತಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಇದನ್ನು ಹಣದ ಹಾಕಿ ಬಾಜು ಸೇರಿಸಲೇಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದೆ. ಇದನ್ನು ತಿಳಿಲಾರ ಸ್ಥಿತಿಯಲ್ಲಿ ನಮ್ಮ DK ಶಿವಕುಮಾರ್ ಅವರೂ ಇಲ್ಲ, ಸಿದ್ದರಾಮಯ್ಯನವರು ಇಲ್ಲ, ಅವ್ರಿಗೆ ಬುದ್ಧಿ ಹೊರಟ ಶಕ್ತಿ ಇಲ್ಲ, ಯಾರೂ ಇಲ್ಲ. ಆದರೆ ಈ ಅತಿ ಕುರ್ಚಿ ಆಸೆ ಯಾಕೆ ಅನ್ನೋದು ಮಾತ್ರ ಇನ್ನೂ ಹೊತ್ತಿಗೂ ತಿಳಿತಾ ಇಲ್ಲ. ಸಾಕಷ್ಟು ವರ್ಷಗಳಲ್ಲಿ 2ನೇ ಅವಧಿಗೆ CM ಆಗಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅಟ್ಲೀಸ್ಟ್ ಇಲ್ಲಪ್ಪ, ನಾನು ದೇವರಾಜ್ ಅರಸರ ರೆಕಾರ್ಡ್ ಮುರಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ, DKC ಅವರ ಒಂದು ಸ್ವಲ್ಪ ತಡೀರಿ ಅಂತ ಹೇಳಬೇಕು. ಇಲ್ಲ DKC ಅವರಾದ್ರೂ ಸತಿ ಇಲ್ಲಪ್ಪ, ಮುಂದಿನ 2.5 ವರ್ಷ ನೀವು ಆಗಿರಿ ಅಂತೇಳಿ ಅವ್ರ ಜೊತೆಗೆ. ಮತ್ತು ಅವ್ರಿಗೂ ಒಂದು ಗ್ಯಾರಂಟಿ ಬೇಕಾಗಿದೆ ಇವತ್ತು. ಹೌದಪ್ಪ, ಯಾಕೆ ಬೇಕು ಗ್ಯಾರಂಟಿ ಅಂದರೆ, ಇವತ್ತು ನಾನು ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಇವತ್ತು. ಯಾಕಂದರೆ 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು DKC ಅವರಿಗೆ ಎದುರಿಗೆ